ಮೇವಿನ ಬ್ಯಾಂಕ್ ಆರಂಭಿಸುವಂತೆ ರೈತ ಮುಖಂಡರ ಒತ್ತಾಯ. ಕಳೆದ 4 ದಿನಗಳಿಂದ ಜಾನುವಾರುಗಳಿಗೆ ಸಂಗ್ರಹಿಸಿಟ್ಟಿದ್ದ ಮೇವಿನ ಬ್ಯಾಂಕ್ ಜಿಲ್ಲೆಯಲ್ಲಿ ಬಂದ್ ಮಾಡಲಾಗಿದೆ. ಅದನ್ನು ಮತ್ತೆ ಆರಂಭಿಸಬೇಕೆಂದು ರೈತ ಮುಖಂಡ ಚೂನಪ್ಪ ಪೂಜಾರಿ ಒತ್ತಾಯಿಸಿದರು. ಇನ್ನು ಶುಕ್ರವಾರ ಬೆಳಗಾವಿಯಲ್ಲೇ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಕೆಲ ದಿನಗಳಿಂದ ಮಳೆ ಬಂದಿದೆ ಎಂದು ಜಿಲ್ಲಾಡಳಿತ ಮೇವಿನ ಬ್ಯಾಂಕ್ ಬಂದ್ ಮಾಡಿರುವುದರಿಂದ ಜಾನುವಾರುಗಳಿಗೆ ತೊಂದರೆಯಾಗಿದೆ ಎಂದು ಹಾಗೂ ಪುನಃ ಮೇವಿನ ಬ್ಯಾಂಕ್ ಆರಂಭಿಸುವಂತೆ ರೈತ ಮುಖಂಡರು ಒತ್ತಾಯಿಸಿದರು. ಬರಗಾಲದ ವಿಷಯಕ್ಕಾಗಿ ದನಕರುಗಳಿಗೆ ಮೇವು ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಇವೆಲ್ಲ ಕೂಡ ತೊಂದರೆ. ಮೇವಿನ ಬ್ಯಾಂಕ್ ಗಳನ್ನ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಕಡೆ ಮೇವಿನ ಬ್ಯಾಂಕ್ ಸ್ಟಾರ್ಟ್ ಮಾಡಿ ದನಕರುಗಳಿಗೆ ಮೇವಿನ ಪ್ರಾರಂಭ ಇತ್ತು. ಈಗಾಗಲೇ ಮೊನ್ನೆ ಒಂದೇ ಮಳೆ ಆಗೈತಿ. ಒಂದು ಮಳೆ ಆದ ತಕ್ಷಣ ಇವತ್ತ ಜಿಲ್ಲಾಧಿಕಾರಿ ಅವರ 4 ದಿನ ಆಯ್ತು ಮೇವಿನ ಬ್ಯಾಂಕ್ ಅನ್ನ ಎಲ್ಲಾ ಕಡೆ ಬಂದ್ ಮಾಡಿಸ್ಯಾರು. ಯಾಕಂತಂದ್ರ ಒಂದು ಮಳೆ ಆಗ್ಬಿಡದ ನಮಗ ಬೆಳಿ ಬರಂಗಿಲ್ಲ. ಸುಮಾರು ನಿರಂತರ ಮಳೆ ಆದಾಗ ಅದು 2 ತಿಂಗಳಿಗೆ ನಮ್ಮ ಬೆಳಿ ಬರ್ತೈತಿ. ಅವಾಗ ದನಕರುಗಳಿಗೆ ಮೇವು ನಡಿತೈತಿ. ಈಗ ಬೆಳಕೂಡ ಮತ್ತು ಮೇಕಳಿ, ಸೌಸುದ್ದಿ, ಸುಮಾರು ಆ ಕಡೆ ಬೆಂಡವಾಡ ಈ ಎಲ್ಲಾ ಭಾಗದ ಸುಮಾರು 10-20-30 ಹಳ್ಳಿಗಳೊಳಗ ಇಲ್ಲಿವರೆಗೆ ಬಿತ್ತನೆ ಕೂಡ ಆಗಿಲ್ಲ. ಮೇನ್ ಮಳೆ ಆಗೈತಿ, ಹೊಳ್ಳಿ ಮಳೆ ಆಗಿಲ್ಲ. ಅದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿ ಅವರು ತಕ್ಷಣ ಮೇವು ಇರಬಹುದು, ಕುಡ್ಲಿಕ್ಕೆ ನೀರು ಇರಬಹುದು, ನಿರಂತರವಾಗಿ ಇನ್ನ 2 ತಿಂಗಳೊಳಗೆ, ಇವತ್ತ ಮಳೆ ಆಗೈತಿ ನಿರಂತರವಾಗಿ ಅಂತಂದ್ರು ಕೂಡ ಇನ್ನ 2 ತಿಂಗಳೊಳಗೆ ಮೇವನ್ನ ಇವತ್ತು ನಮ್ಮ ದನಕರುಗಳಿಗೆ ಕೊಡ್ಲೇಬೇಕು ಅನ್ನುವಂಥದ್ದಕ್ಕೆ ಇವತ್ತು ಒತ್ತಾಯ ಮಾಡಕ್ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ MK ಹುಬ್ಬಳ್ಳಿ ಭಾಗದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಸುಮಾರು 50,000 ಜನಸಂಖ್ಯೆ ಐತಿ. ಅಲ್ಲಿ ಸುಮಾರು ಸಿಬ್ಬಂದಿಗಳ ಕೊರತೆ ಕೂಡ ಬಹಳಷ್ಟು ತೊಂದರೆಯನ್ನು ಅನುಭವ, ಸಿಬ್ಬಂದಿ ಇಲ್ಲ. ಹಿಂಗಾಗಿ ಸಾಕಷ್ಟು ಸಾರ್ವಜನಿಕರಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೋ, ಅಲ್ಲಿ ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇಲ್ಲ. ಇವೆಲ್ಲ ಕಾರಣ ಹಲವಾರು ಸಮಸ್ಯೆಗಳು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಮಾಡಿ ಒತ್ತಾಯವನ್ನು ಮಾಡಿ ಎಲ್ಲಾ ಸಮಸ್ಯೆಗಳಿಗೆ ಇತ್ಯರ್ಥ ಕೊಡ್ಲೇಬೇಕು. ಅಲ್ಲೇ ರೀತಿಯಾಗಿ MK ಹುಬ್ಬಳ್ಳಿ ಒಳಗೆ ಸ್ಕೂಲ್ ಸುಮಾರು 20 ವರ್ಷ ಆಯ್ತು, ಅಲ್ಲಿ ಕಟ್ಟಡಗಳು ಬಿದ್ದು 20 ವರ್ಷದಿಂದ ಆಯ್ತು. ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ಆ ಕಟ್ಟಡನ್ನೇ ಕಟ್ಟಿಲ್ಲ. ಇವೆಲ್ಲ ಹಲವಾರು ವಿಚಾರಗಳನ್ನ ಇವತ್ತು ಜಿಲ್ಲಾಧಿಕಾರಿಗೆ